ಕೋಟೆ ನಾಡು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಇಂದು ಬಿಎಸ್ವೈ ಪುರ ಪ್ರವೇಶವಾಗಿದೆ. ಕೋಟೆ ನಾಡು ಸಂಪೂರ್ಣ ಕೇಸರಿಮಯವಾಗಿದೆ. ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ ಚಾಲನೆ. ಬಿಎಸ್ವೈ ಪುರ ಪ್ರವೇಶ ಅದ್ದೂರಿ ಸ್ವಾಗತ. ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮ, ಕರ್ನಾಟಕ ರಾಜಕಾರಣದ ಆನ್ ಕ್ರೌನ್ ಕಿಂಗ್ ಬಿಎಸ್ ಯಡಿಯೂರಪ್ಪ ಕೋಟೆ ನಾಡು ಚಿತ್ರದುರ್ಗದಲ್ಲಿ ಪುರ ಪ್ರವೇಶ ಮಾಡಿದ್ದಾರೆ. ರಾಜಕೀಯದಲ್ಲಿ 5 ದಶಕಗಳು ಯಶಸ್ವಿಯಾಗಿ ಕಳೆದಿದ್ದಾರೆ. ಹೀಗಾಗಿ ಯಡಿಯೂರಪ್ಪ 50 ವರ್ಷಗಳ ರಾಜಕೀಯ ಹೋರಾಟದ ನೆನಪಿನಾರ್ಥ ಚಿತ್ರದುರ್ಗದಲ್ಲಿ ಅದ್ದೂರಿ ಅಭಿಮಾನೋತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಯಡಿಯೂರಪ್ಪ ಅವರ ಪುರಪ್ರವೇಶ ಕೇವಲ ಮೆರವಣಿಗೆಯಾಗಿದ್ದಿಲ್ಲ, ಬದಲಿಗೆ ಚಿತ್ರದುರ್ಗದಲ್ಲಿ ಕೇಸರಿ ಅಲೆ ಅಬ್ಬರಿಸಿತ್ತು. ಬಿಎಸ್ವೈ ಅವರ ಜನಪ್ರಿಯತೆಯ ವಿಶ್ವರೂಪ ದರ್ಶನವಾಗಿತ್ತು. ಕನಕ ವೃತ್ತ, ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಗಾಂಧಿ ವೃತ್ತ ಹಾಗೂ ಅಂಬೇಡ್ಕರ್ ಸರ್ಕಲ್ ಮೂಲಕ ಯಡಿಯೂರಪ್ಪ ರೋಡ್ ಶೋ ನಡೆಸಿದ್ರು. ಈ ಮೆರವಣಿಗೆಯಲ್ಲಿ ಯಡಿಯೂರಪ್ಪ ಜೀವನಾಧಾರಿತ 6 ಸ್ತಬ್ಧ ಚಿತ್ರಗಳು ದಾರಿಯುದ್ದಕ್ಕೂ ಸಾಗಿದ್ದವು. ನೂರಾರು ಮಹಿಳೆಯರ ಪೂರ್ಣ ಕುಂಭ ಹೊತ್ತು ವೇಷಭೂಷಣ ಮೆರವಣಿಗೆ, ನಾರಿ ಶಕ್ತಿಯ ಪ್ರದರ್ಶನ ಮಾಡಲಾಯಿತು. ರಾಜಾಹುಲಿ ಯಡಿಯೂರಪ್ಪ ಪುರ ಪ್ರವೇಶದ ವೇಳೆ ಪುತ್ರ ಬಿವೈ ವಿಜಯೇಂದ್ರ, ಮಾಜಿ ಸಿಎಂ ಸದಾನಂದಗೌಡ, ಮಾಜಿ ಸಚಿವ ಶ್ರೀರಾಮುಲು ಸೇರಿದಂತೆ ಬಿಜೆಪಿಯ ಘಟಾನುಘಟಿಗಳ ದಂಡೆ ಚಿತ್ರದುರ್ಗದ ಬಂದಿಳಿದಿತ್ತು. ದಾರಿಯುದ್ದಕ್ಕೂ ರಾಜ್ಯದ ಮೂಲೆ ಮೂಲೆ ಸಂಚಾರ ಮಾಡಿದ ಯಡಿಯೂರಪ್ಪ ಅವರ ಅಂಬಾಸಿಡರ್ ಕಾರು ಕೇಂದ್ರ ಬಿಂದುವಾಗಿತ್ತು. ನಾಳೆಯ ಕಾರ್ಯಕ್ರಮಕ್ಕೆ ಇವತ್ತೇ ರಾಜ್ಯದ ಮೂಲೆ ಮೂಲೆಗಳಿಂದ ಕಾರ್ಯಕರ್ತರ ದಂಡೆ ಹರಿದು ಬಂದಿತ್ತು. ಸನ್ಮಾನ್ಯ BS ಯಡಿಯೂರಪ್ಪನವರನ್ನ, ರೈತ ನಾಯಕನನ್ನ ಯಾವ ರೀತಿ ಈ ನಾಡಿನ ಜನ ಪ್ರೀತಿ ಮಾಡ್ತಾರೋ, ಗುರುತಿಸ್ತಾರೋ, ನಮ್ಮ ಯಡಿಯೂರಪ್ಪನವರು ಬಳಸಿರ್ತಕ್ಕಂಥ ಅಂಬಾಸಿಡರ್ ಕಾರ್ CKR 45 ಇದನ್ನು ಕೂಡ ಎಲ್ಲರೂ ಕೂಡ ಪತ್ತೆ ಹಚ್ತಾರೆ, ಗುರುತಿಡಿತಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನು, BJPಯನ್ನು ಹಳ್ಳಿಗೆ ತೆಗೆದುಕೊಂಡೋಗಿ ಪಕ್ಷದ ಸಂಘಟನೆಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ರೈತ ನಾಯಕರು, ಹೋರಾಟಗಾರರಾಗಿರುವಂಥ BS ಯಡಿಯೂರಪ್ಪನವರ ಪಾತ್ರ ಎಷ್ಟಿದೆಯೋ, ಈ ಅಂಬಾಸಿಡರ್ ಕಾರ್ CKR 45 ಪಾತ್ರವೂ ಕೂಡ ಅಷ್ಟೇ ಇರುವಂಥದ್ದು. ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ಶಂಕರ್ ಮೂರ್ತಿಗಳು, ಅನೇಕ ಹಿರಿಯರು ಇದೇ ಅಂಬಾಸಿಡರ್ ಕಾರ್ನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ, ಆ ದಿನಗಳು ಹೇಗಿತ್ತು ಅಂತ ಹೇಳಿದ್ರೆ, ಗುಂಡಿಗಳು ಇರ್ತಾ ಇರ್ತವೆ ವಿನಃ ರಸ್ತೆಗಳು ಯಾವೆಲ್ಲೂ ಕೂಡ ಸಿಗ್ತಾ ಇರಲಿಲ್ಲ. ಇವತ್ತು ಮೆರವಣಿಗೆಯ ಅಬ್ಬರವಿದ್ರೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಮಾದಾರ ಚೆನ್ನಯ್ಯ ಗುರುಪೀಠದ ಪಕ್ಕದ ಆವರಣದಲ್ಲಿ ಬೃಹತ್ ವೇದಿಕೆಯಲ್ಲಿ ಅಸಲಿ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಿ ಯಡಿಯೂರಪ್ಪ ಅವರ 50 ವರ್ಷದ ಈ ಸುದೀರ್ಘ ರಾಜಕೀಯ ಹಾದಿಯನ್ನ ಕೊಂಡಾಡಲಿದ್ದಾರೆ. ಕ್ಯಾಮರಾಮನ್ ಶಿವರಾಜ್ ಜೊತೆ ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕೋಟೆ ನಾಡು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಇಂದು ಬಿಎಸ್ವೈ ಪುರ ಪ್ರವೇಶವಾಗಿದೆ. ಕೋಟೆ ನಾಡು ಸಂಪೂರ್ಣ ಕೇಸರಿಮಯವಾಗಿದೆ. ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ ಚಾಲನೆ. ಬಿಎಸ್ವೈ ಪುರ ಪ್ರವೇಶ ಅದ್ದೂರಿ ಸ್ವಾಗತ. ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮ, ಕರ್ನಾಟಕ ರಾಜಕಾರಣದ ಆನ್ ಕ್ರೌನ್ ಕಿಂಗ್ ಬಿಎಸ್ ಯಡಿಯೂರಪ್ಪ ಕೋಟೆ ನಾಡು ಚಿತ್ರದುರ್ಗದಲ್ಲಿ ಪುರ ಪ್ರವೇಶ ಮಾಡಿದ್ದಾರೆ. ರಾಜಕೀಯದಲ್ಲಿ 5 ದಶಕಗಳು ಯಶಸ್ವಿಯಾಗಿ ಕಳೆದಿದ್ದಾರೆ. ಹೀಗಾಗಿ ಯಡಿಯೂರಪ್ಪ 50 ವರ್ಷಗಳ ರಾಜಕೀಯ ಹೋರಾಟದ ನೆನಪಿನಾರ್ಥ ಚಿತ್ರದುರ್ಗದಲ್ಲಿ ಅದ್ದೂರಿ ಅಭಿಮಾನೋತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಯಡಿಯೂರಪ್ಪ ಅವರ ಪುರಪ್ರವೇಶ ಕೇವಲ ಮೆರವಣಿಗೆಯಾಗಿದ್ದಿಲ್ಲ, ಬದಲಿಗೆ ಚಿತ್ರದುರ್ಗದಲ್ಲಿ ಕೇಸರಿ ಅಲೆ ಅಬ್ಬರಿಸಿತ್ತು. ಬಿಎಸ್ವೈ ಅವರ ಜನಪ್ರಿಯತೆಯ ವಿಶ್ವರೂಪ ದರ್ಶನವಾಗಿತ್ತು. ಕನಕ ವೃತ್ತ, ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಗಾಂಧಿ ವೃತ್ತ ಹಾಗೂ ಅಂಬೇಡ್ಕರ್ ಸರ್ಕಲ್ ಮೂಲಕ ಯಡಿಯೂರಪ್ಪ ರೋಡ್ ಶೋ ನಡೆಸಿದ್ರು. ಈ ಮೆರವಣಿಗೆಯಲ್ಲಿ ಯಡಿಯೂರಪ್ಪ ಜೀವನಾಧಾರಿತ 6 ಸ್ತಬ್ಧ ಚಿತ್ರಗಳು ದಾರಿಯುದ್ದಕ್ಕೂ ಸಾಗಿದ್ದವು. ನೂರಾರು ಮಹಿಳೆಯರ ಪೂರ್ಣ ಕುಂಭ ಹೊತ್ತು ವೇಷಭೂಷಣ ಮೆರವಣಿಗೆ, ನಾರಿ ಶಕ್ತಿಯ ಪ್ರದರ್ಶನ ಮಾಡಲಾಯಿತು.
ರಾಜಾಹುಲಿ ಯಡಿಯೂರಪ್ಪ ಪುರ ಪ್ರವೇಶದ ವೇಳೆ ಪುತ್ರ ಬಿವೈ ವಿಜಯೇಂದ್ರ, ಮಾಜಿ ಸಿಎಂ ಸದಾನಂದಗೌಡ, ಮಾಜಿ ಸಚಿವ ಶ್ರೀರಾಮುಲು ಸೇರಿದಂತೆ ಬಿಜೆಪಿಯ ಘಟಾನುಘಟಿಗಳ ದಂಡೆ ಚಿತ್ರದುರ್ಗದ ಬಂದಿಳಿದಿತ್ತು. ದಾರಿಯುದ್ದಕ್ಕೂ ರಾಜ್ಯದ ಮೂಲೆ ಮೂಲೆ ಸಂಚಾರ ಮಾಡಿದ ಯಡಿಯೂರಪ್ಪ ಅವರ ಅಂಬಾಸಿಡರ್ ಕಾರು ಕೇಂದ್ರ ಬಿಂದುವಾಗಿತ್ತು. ನಾಳೆಯ ಕಾರ್ಯಕ್ರಮಕ್ಕೆ ಇವತ್ತೇ ರಾಜ್ಯದ ಮೂಲೆ ಮೂಲೆಗಳಿಂದ ಕಾರ್ಯಕರ್ತರ ದಂಡೆ ಹರಿದು ಬಂದಿತ್ತು. ಸನ್ಮಾನ್ಯ BS ಯಡಿಯೂರಪ್ಪನವರನ್ನ, ರೈತ ನಾಯಕನನ್ನ ಯಾವ ರೀತಿ ಈ ನಾಡಿನ ಜನ ಪ್ರೀತಿ ಮಾಡ್ತಾರೋ, ಗುರುತಿಸ್ತಾರೋ, ನಮ್ಮ ಯಡಿಯೂರಪ್ಪನವರು ಬಳಸಿರ್ತಕ್ಕಂಥ ಅಂಬಾಸಿಡರ್ ಕಾರ್ CKR 45 ಇದನ್ನು ಕೂಡ ಎಲ್ಲರೂ ಕೂಡ ಪತ್ತೆ ಹಚ್ತಾರೆ, ಗುರುತಿಡಿತಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನು, BJPಯನ್ನು ಹಳ್ಳಿಗೆ ತೆಗೆದುಕೊಂಡೋಗಿ ಪಕ್ಷದ ಸಂಘಟನೆಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ರೈತ ನಾಯಕರು, ಹೋರಾಟಗಾರರಾಗಿರುವಂಥ BS ಯಡಿಯೂರಪ್ಪನವರ ಪಾತ್ರ ಎಷ್ಟಿದೆಯೋ ಈ ಅಂಬಾಸಿಡರ್ ಕಾರ್ CKR 45 ಪಾತ್ರವೂ ಕೂಡ ಅಷ್ಟೇ ಇರುವಂಥದ್ದು. ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ಶಂಕರ್ ಮೂರ್ತಿಗಳು, ಅನೇಕ ಹಿರಿಯರು ಇದೇ ಅಂಬಾಸಿಡರ್ ಕಾರ್ನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಆ ದಿನಗಳು ಹೇಗಿತ್ತು ಅಂತ ಹೇಳಿದ್ರೆ, ಗುಂಡಿಗಳು ಇರ್ತಾ ಇರ್ತವೆ ವಿನಃ ರಸ್ತೆಗಳು ಯಾವೆಲ್ಲೂ ಕೂಡ ಸಿಗ್ತಾ ಇರಲಿಲ್ಲ. ಇವತ್ತು ಮೆರವಣಿಗೆಯ ಅಬ್ಬರವಿದ್ರೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಮಾದಾರ ಚೆನ್ನಯ್ಯ ಗುರುಪೀಠದ ಪಕ್ಕದ ಆವರಣದಲ್ಲಿ ಬೃಹತ್ ವೇದಿಕೆಯಲ್ಲಿ ಅಸಲಿ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಿ ಯಡಿಯೂರಪ್ಪ ಅವರ 50 ವರ್ಷದ ಈ ಸುದೀರ್ಘ ರಾಜಕೀಯ ಹಾದಿಯನ್ನ ಕೊಂಡಾಡಲಿದ್ದಾರೆ. ಕ್ಯಾಮರಾಮನ್ ಶಿವರಾಜ್ ಜೊತೆ ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕೋಟೆನಾಡು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಇಂದು BSY ಪುರ ಪ್ರವೇಶವಾಗಿದೆ. ಕೋಟೆನಾಡು ಸಂಪೂರ್ಣ ಕೇಸರಿಮಯವಾಗಿದೆ. ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ ಚಾಲನೆ. BSY ಪುರ ಪ್ರವೇಶ ಅದ್ದೂರಿ ಸ್ವಾಗತ. ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮ, ಕರ್ನಾಟಕ ರಾಜಕಾರಣದ ಆನ್ ಕ್ರೌನ್ ಕಿಂಗ್ BS ಯಡಿಯೂರಪ್ಪ ಕೋಟೆನಾಡು ಚಿತ್ರದುರ್ಗದಲ್ಲಿ ಪುರ ಪ್ರವೇಶ ಮಾಡಿದ್ದಾರೆ. ರಾಜಕೀಯದಲ್ಲಿ 5 ದಶಕಗಳು ಯಶಸ್ವಿಯಾಗಿ ಕಳೆದಿದ್ದಾರೆ. ಹೀಗಾಗಿ ಯಡಿಯೂರಪ್ಪ 50 ವರ್ಷಗಳ ರಾಜಕೀಯ ಹೋರಾಟದ ನೆನಪಿನಾರ್ಥ ಚಿತ್ರದುರ್ಗದಲ್ಲಿ ಅದ್ದೂರಿ ಅಭಿಮಾನೋತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ.